ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಾವು ಈಗ ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಮಾಡ್ತಾ ಇದ್ದೀವಿ. ಜಾಮೆಟ್ರಿನಲ್ಲಿ ಪೈಥಾಗರಸ್ ಪ್ರಾಪರ್ಟಿ ಮಾಡಿದ್ವಿ, ಹಾಗೆ ಅದರ ಬೇಸ್ಡ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ವಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಓಕೆ, ಲೆಟ್ ಅಸ್ ಸಿ. ನೋಡಿ ಏನು ಕೊಟ್ಟಿದ್ದಾರೆ. ಆ್ಯಂಗಲ್ಸ್ ಕ್ಯೂ ಆ್ಯಂಡ್ ಆರ್ ಆಫ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ 25 ಆ್ಯಂಡ್ 65 ಡಿಗ್ರಿ. ರೈಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ 3 ಆಪ್ಷನ್ಸ್ ಅವರೇ ಕೊಟ್ಟಿದ್ದಾರೆ. ಇದು ಟ್ರಯಾಂಗಲ್ ಅವರೇ ಕೊಟ್ಟಿದ್ದಾರೆ. ನೋಡಿ, ಪಿ ಕ್ಯೂ ಆರ್ ಇದು ಒಂದು ಆ್ಯಂಗಲ್ 25 ಡಿಗ್ರಿ ಇದೆ, ಒಂದು ಆ್ಯಂಗಲ್ 65 ಡಿಗ್ರಿ ಇದೆ. ಓಕೆನಾ. ಫಸ್ಟು ನಾವು ಇದು ರೈಟ್ ಆ್ಯಂಗಲ್ಡ್ ಹೌದೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಬಿಡೋಣ. ಓಕೆನಾ. ಇದು ಆ್ಯಂಗಲ್ 25 ಪ್ಲಸ್ 65 ಎಷ್ಟಾಯಿತು? 90 ಆಯಿತು. 90 ಆಯಿತು. 90 ಇದಾದರೆ ಎರಡು ಸೇರಿ ಇದು 90ನೇ ಇರಬೇಕು, ಯಾಕಂದರೆ ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ನಮಗೆ ಗೊತ್ತು. ಇಟ್ಸ್ ಆಲ್ಸೋ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ಇದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಕನ್ಫರ್ಮ್ ಆಯಿತು. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಕನ್ಫರ್ಮ್ ಆದಮೇಲೆ ಅದರದ್ದು ಪೈಥಾಗರಸ್ ಪ್ರಾಪರ್ಟಿ ಏನು ಓದಿದ್ದೀವಿ ನಾವು? ಇದು ರೈಟ್ ಆ್ಯಂಗಲ್ಗೆ ಅಪೋಸಿಟ್ ಇರೋದು ಯಾವುದು? ಇದು ಹೈಪೋಟಿನ್ಯೂಸ್ ಅಂತಾರೆ. ಹೌದಾ? ಹೈಪೋಟಿನ್ಯೂಸ್, ಸ್ಕ್ವೇರ್ ಆಫ್ ಹೈಪೋಟಿನ್ಯೂಸ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಸ್ಕ್ವೇರ್ಡ್ ಲೆಗ್ಸ್ ಅಂತ ಓದಿದ್ದೀವಿ. ಹೌದಾ? ಸೊ ಹೈಪೋಟಿನ್ಯೂಸ್ ಸ್ಕ್ವೇರ್ ಅಂದರೆ ಇಲ್ಲಿ ಯಾವುದಾಗುತ್ತೆ? ಕ್ಯೂ ಆರ್. ಇದು ನೋಡಿ, ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಅಂದರೆ ಹೈಪೋಟಿನ್ಯೂಸ್ ಪ್ಲಸ್ ಇದಾಗುತ್ತೆ ಈ ಸೈಡ್ ಒಂದು ಲೆಗ್. ಸೊ ರಾಂಗ್ ಆಗುತ್ತೆ. ಪಿ ಕ್ಯೂ ಪ್ಲಸ್ ಆರ್ ಪಿ ಅಂತ ನೋಡಿ. ಪಿ ಕ್ಯೂ ಪ್ಲಸ್ ಆರ್ ಪಿ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್. ಫಸ್ಟು ನೀವು ಇದೇ ನೋಡ್ಕೊಳ್ಳಿ. ಹೈಪೋಟಿನ್ಯೂಸ್ ಇದಾಗುತ್ತೆ. ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಬಂದಿದ್ದೇ ಕರೆಕ್ಟ್. ಓಕೆನಾ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಹೈಪೋಟಿನ್ಯೂಸ್ ಸ್ಕ್ವೇರ್ಡ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ 2 ಸೈಡ್ಸ್ ಸ್ಕ್ವೇರ್. ಓಕೆನಾ. ಸೊ ದಿಸ್ ಒನ್ ಈಸ್ ಕರೆಕ್ಟ್. ಸೆಕೆಂಡ್ ಒನ್, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್ ಇದೆ ಅಲ್ವಾ, ಇದೇ ಕರೆಕ್ಟ್. ಓಕೆನಾ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್ ನೋಡಿ. ಫೈಂಡ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ whose length is 40 cm and the diagonal is 41 cm ಅಂತ ಕೊಟ್ಟಿದ್ದಾರೆ. ಹೌದಾ? ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಅಂದರೆ ಏನು ತೋರಿಸ್ತೀನಿ ನೋಡಿ. ಫಸ್ಟು ನಾವು ಒಂದು ಫಿಗರ್ ಹಾಕ್ಕೊಂಬಿಡೋಣ, ಆವಾಗ ನಮಗೆ ಐಡಿಯಾ ಬರುತ್ತೆ. ರಫ್ ಸ್ಕೆಚ್ ಹಾಕ್ಕೊಂಡ್ರೆ ಸಾಕು, ಮೆಷರ್ ಮಾಡಿ ಹಾಕ್ಕೋಬೇಕಂತ ಏನೂ ಇಲ್ಲ. ಓಕೆನಾ. ಇದು ರೆಕ್ಟ್ಯಾಂಗಲ್ ಆಯಿತು. ಈಗ ನೇಮ್ ಮಾಡೋಣ. ಎ ಬಿ ಸಿ ಡಿ. ಈಗ ಇದು ರೆಕ್ಟ್ಯಾಂಗಲ್ ಆಯಿತು. ಅವ್ರೇನು ಕೊಟ್ಟಿದ್ದಾರೆ? ಲೆಂತ್ 40 ಅಂತ ಕೊಟ್ಟಿದ್ದಾರೆ. ಇದು 40 ಆ್ಯಂಡ್ ಡಯಾಗ್ನಲ್ ಈಸ್ 41 ಅಂತ ಕೊಟ್ಟಿದ್ದಾರೆ. ಡಯಾಗ್ನಲ್ ಅಂತಂದರೆ ಏನು? ಡಯಾಗ್ನಲ್ ಅಂದರೆ ಇದಕ್ಕೆ ಡಯಾಗ್ನಲ್ ಅಂತಾರೆ. ಜಾಯ್ನಿಂಗ್ ದ ವರ್ಟಿಸಸ್, ಅಪೋಸಿಟ್ ವರ್ಟಿಕ್ಸ್ ಜಾಯ್ನ್ ಆದರೆ ಡಯಾಗ್ನಲ್ ಅಂತಾರೆ. ಸೊ ಈ ಡಯಾಗ್ನಲ್ 41 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಬೇಕು. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಅಂದರೆ ಆಲ್ ಸೈಡ್ಸ್. ಅಂದರೆ ಸಪೋಸ್ ತೋರಿಸ್ತೀನಿ ನೋಡಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ ಲೆಂತ್ ಎಷ್ಟಿದೆಯೋ ಎಲ್ಲ ಟೋಟಲ್ ಮಾಡಿದರೆ ನಮಗೆ ಪೆರಿಮೀಟರ್ ಅಂತ ಬರುತ್ತೆ. ಓಕೆನಾ. ಸೊ ನಮಗೆ ಇಲ್ಲಿ ಲೆಂತ್ ಒಂದು ಗೊತ್ತಿದ್ದರೆ ಅಪೋಸಿಟ್ ಸೈಡ್ಸ್, 2 ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತು. ಇದೂ ಸೇಮ್ ಇರುತ್ತೆ. ಇದು 40 ಇದ್ದರೆ ಇದೂ 40 ಇದೆ. ಬಟ್ ಇದು ಗೊತ್ತಿಲ್ವಲ್ಲ. ಇದು ಗೊತ್ತಾದರೆ ನಮ್ಗೆ ಇದೂ ಸೇಮ್ ಇರುತ್ತೆ. ಇದು ಗೊತ್ತಿಲ್ಲ. ಸೊ ನಾವಿದು ಫೈಂಡ್ ಔಟ್ ಮಾಡೋದು ಹೇಗೆ? ನಮಗೆ ಇಲ್ಲಿ ಡಯಾಗ್ನಲ್ ಕೊಟ್ಟಿದ್ದಾರೆ, ಇದು ಲೆಂತ್ ಇದೆ. ಸೊ ನೋಡಿ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ತಾ ಇದೆ ಅಲ್ವಾ ನಮಗೆ, ನೋಡಿ. ಸೊ ನಾವು ಪೈಥಾಗರಸ್ ಪ್ರಾಪರ್ಟಿ ಅಪ್ಲೈ ಮಾಡಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಪೈಥಾಗರಸ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆನಾ. ಪ್ರಾಪರ್ಟಿ, ಪೈಥಾಗರಸ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ. ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ 2 ಸ್ಕ್ವೇರ್ಸ್ ಆಫ್ ಲೆಗ್ಸ್. ಓಕೆ. ಎ ಸಿ ಸ್ಕ್ವೇರ್ ಎಷ್ಟು ಕೊಟ್ಟಿದ್ದಾರೆ? 41 ಸ್ಕ್ವೇರ್ ಕೊಟ್ಟಿದ್ದಾರೆ. ಎ ಬಿ ಎಷ್ಟು ಕೊಟ್ಟಿದ್ದಾರೆ? 40 ಪ್ಲಸ್ ಬಿ ಸಿ ಸ್ಕ್ವೇರ್. ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಅದೇ ರೀತಿ ಇದನ್ನು ನಾನು ಈ ಕಡೆ ಹಾಕ್ಕೊತೀನಿ. 40 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೇಮ್ ಇರುತ್ತೆ. ವ್ಯಾಲ್ಯೂ ಏನು ಡಿಫ್ರೆನ್ಸ್ ಆಗಲ್ಲ ಈ ರೀತಿ ಹಾಕ್ಕೊಂಡ್ರೂ. ಓಕೆನಾ.
ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 41 ಸ್ಕ್ವೇರ್. ಇದನ್ನು ಟ್ರಾನ್ಸ್ಪೋಸ್ ಮಾಡಿ 40 ಸ್ಕ್ವೇರ್ ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ, -40 ಸ್ಕ್ವೇರ್ ಆಯಿತು. ಸೊ ಇದನ್ನು 41 ಇಂಟು 41 ಮಾಡಿ ನಾನು ಮಾಡಿದ್ದೀನಿ. ಸೊ 1681 ಓಕೆ, ಮೈನಸ್ 40 ಇಂಟು 40 1600 ಆಗುತ್ತೆ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1681 ಮೈನಸ್ 1600 ಮಾಡಿದರೆ ಮೈನಸ್ ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬಂತು? 81 ಉಳೀತು. 81ನ ನಾವು ಸ್ಕ್ವೇರ್ ಇದೇ ರೀತಿ ಮಾಡಿ ಇಡಬೇಕು ನಾವು ಸ್ಕ್ವೇರ್, ಆವಾಗ ನಮಗೆ ಬಿ ಸಿ ವ್ಯಾಲ್ಯೂ ಸಿಗುತ್ತೆ. ಸೊ 81ನ ನಾವೇನು ಮಾಡ್ಬೋದು? 9 9 ಮಾಡಿದರೆ ಬರುತ್ತೆ ನೋಡಿ. ಸೊ 9 ಸ್ಕ್ವೇರ್ ಅಂತ ಇಡ್ಬೋದು. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9 ಸ್ಕ್ವೇರ್. ಎರಡು ಸ್ಕ್ವೇರ್ಗಳು ತೆಗೆದುಬಿಟ್ರೆ ನಮಗೆ ಬಿ ಸಿ ಇಸ್ ಈಕ್ವಲ್ಸ್ ಟು ಅಂತ ನಾವು 9 ಹಾಕ್ಬೋದು. ಯಾಕೆಂದರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9 ಸ್ಕ್ವೇರ್. ಇಲ್ಲಿನೂ ಸ್ಕ್ವೇರ್ ತೆಗಿರಿ, ಇಲ್ಲಿನೂ ಸ್ಕ್ವೇರ್ ತೆಗಿರಿ. ಸೊ ವಿ ಗೆಟ್ ಬಿ ಸಿ ಇಸ್ ಈಕ್ವಲ್ಸ್ ಟು 9. ಓಕೆ, ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಪೆರಿಮೀಟರ್. ಪೆರಿಮೀಟ್ರಿಗೆ ನಾವೇನು ಹೇಳಿದ್ವಿ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಎ ಡಿ. ಸೊ ಎ ಬಿ ನಮಗೆ 40 ಕೊಟ್ಟಿದ್ದಾರೆ. ಸೊ ಸಿ ಡಿ ಕೂಡ ಅಷ್ಟೇ ಇರುತ್ತೆ ನೋಡಿ. ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ. ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಅದು, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಎ ಬಿ ಎಷ್ಟಿದೆ? 40 ಪ್ಲಸ್ ಬಿ ಸಿ ಎಷ್ಟಿದೆ? 9 ಪ್ಲಸ್ ಸಿ ಡಿ ಎಷ್ಟಿದೆ? ಅಗೈನ್ 40, ಎ ಡಿ ಎಷ್ಟಿದೆ? 9. ಸೊ 40 ಪ್ಲಸ್ 40 80, 80 ಪ್ಲಸ್ 18 98 centimeter. You can say perimeter of rectangle is equals to 98 centimeter ಅಂತ ಹೇಳ್ಬೋದು. ಓಕೆನಾ? ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್ ನೋಡಿ. ದ ಡಯಾಗ್ನಲ್ಸ್ ಆಫ್ ರಾಂಬಸ್ ಆರ್ 16 ಸೆಂಟಿಮೀಟರ್ ಆ್ಯಂಡ್ 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಇಟ್ಸ್ ಪೆರಿಮೀಟರ್ ಅಂತ ಕೇಳಿದ್ದಾರೆ. ಸೊ ಫಸ್ಟು ರಾಂಬಸ್ ಡ್ರಾ ಮಾಡ್ಕೊಳ್ಳೋಣ, ನಮಗೆ ಐಡಿಯಾ ಬರುತ್ತೆ. ರಾಂಬಸ್ ಅಂದರೆ ಈ ರೀತಿ ಇರುತ್ತೆ, ಡಯಾಗ್ನಲ್ಸ್ ಅಂದರೆ ಈ ಥರ ಡ್ರಾ ಮಾಡಬೇಕು. ಇದನ್ನು ರಾಂಬಸ್ ಡಯಾಗ್ನಲ್ಸ್ ಅಂತೀವಿ. ರಾಂಬಸ್ ನೇಮ್ ಮಾಡೋಣ. ಎ ಬಿ ಸಿ ಡಿ. ಹೌದಾ? ಇಲ್ಲಿ ಇವು ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಇಂಟರ್ಸೆಕ್ಟ್ ಆಗೋದಕ್ಕಿಂತ ಇಲ್ಲಿ ಬೈಸೆಕ್ಟ್ ಆಗ್ತಾವೆ. ಬೈಸೆಕ್ಟ್ ಅಂದರೆ ಕರೆಕ್ಟ್ ಈಕ್ವಲ್ ಪಾರ್ಟಾಗಿ ಬೈಸೆಕ್ಟ್ ಆಗ್ತವೆ ಇನ್ ರಾಂಬಸ್. ಸೊ ವಿ ಶಾಲ್ ನೇಮ್ ಇಟ್ ಆ್ಯಸ್ ಓ. ಈ ಸೆಂಟ್ರ್ ಪಾಯಿಂಟ್ನ ನಾವು ಓ ಅಂತ ನೇಮ್ ಮಾಡೋಣ. ಅವ್ರೇನು ಕೊಟ್ಟಿದ್ದಾರೆ? ಡಯಾಗ್ನಲ್ ಎ ಸಿ ಎಷ್ಟಿದೆ? ಸಪೋಸ್ 30 ಸೆಂಟಿಮೀಟರ್ ಇರ್ಬೋದು. ಒಂದು ಡಯಾಗ್ನಲ್ 30 ಇದ್ದರೆ ಇನ್ನೊಂದು ಡಯಾಗ್ನಲ್ 16 ಇದೆ, ಬಿ ಡಿ 16 ಇರ್ಬೋದು ಅವ್ರು ಕೊಟ್ಟಿರೋ ಪ್ರಕಾರ. ಫೈಂಡ್ ಇಟ್ಸ್ ಪೆರಿಮೀಟರ್ ಅಂತ ಕೇಳಿದ್ದಾರೆ. ನಮಗೆ ಪೆರಿಮೀಟರ್ ಅಂದರೆ ನಮ್ಗೆ ಇದು ಗೊತ್ತಿಲ್ಲ, ಈ ಸೈಡ್ ಗೊತ್ತಿಲ್ಲ, ಇದು ಡಯಾಗ್ನಲ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ಒಂದು ಟ್ರಯಾಂಗಲ್ ತೊಗೊಳ್ಳಿ. ಇಲ್ಲಿ ಒಂದು ಟ್ರಯಾಂಗಲ್ ಆಗುತ್ತಲ್ವ, ಈ ಟ್ರಯಾಂಗಲ್ ತೊಗೊಂಡು ನಾವು ಈ ಸೈಡನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಆಮೇಲೆ ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕೆ ಆಗುತ್ತೆ. ಬಟ್ ಎ ಸಿ ಇಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಬೇಕಾಗಿರೋದು ಒಂದೇ ಟ್ರಯಾಂಗಲ್ ಅಂತಂದರೆ ಎ ಒ ಎಷ್ಟಿರುತ್ತೆ ಹೇಳಿ? ಹಾಫ್ ಇರುತ್ತೆ. ಬೈಸೆಕ್ಟ್ ಆಗುತ್ತೆ. ಇಲ್ಲಿ ಬೈಸೆಕ್ಟ್ ಅಂದರೆ ಕರೆಕ್ಟ್ ಹಾಫ್ ಆಗುತ್ತೆ. ಸೊ ಎ ಸಿ 30 ಇದ್ದರೆ ಎ ಒ ಎಷ್ಟಿರುತ್ತೆ? 15 ಇರುತ್ತೆ. ಓಕೆನಾ? ಬಿ ಡಿ 16 ಸೆಂಟಿಮೀಟರ್ ಇದ್ದರೆ ಬಿ ಒ ಎಷ್ಟಿರುತ್ತೆ? 8 ಸೆಂಟಿಮೀಟರ್ ಇರುತ್ತೆ. ಸೊ ನಾವು ಒಂದು ಟ್ರಯಾಂಗಲ್ ತೊಗೋಬೇಕಂದ್ರೆ ನಮ್ಗೆ ಇಷ್ಟೇ ಬೇಕು. ಸೊ ತೊಗೊಳ್ಳೋಣ. ಈಗ ನೋಡ್ತೀವಿ ಇನ್ ರೋಂಬಸ್. ಈಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೈಪೋಟೆನ್ಯೂಸ್ ತೊಗೋಬೇಕಲ್ವ ಫಾರ್ಮುಲಾ.
ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಒ ಸ್ಕ್ವೇರ್ ಪ್ಲಸ್ ಒ ಎ ಸ್ಕ್ವೇರ್ ಅಥವಾ ಎ ಒ ಸ್ಕ್ವೇರ್. ಅಥವಾ ಇದು ನಮಗೆ ಗೊತ್ತಿಲ್ಲ. ಬಿ ಒ ಎಷ್ಟಿದೆ 8 ಸ್ಕ್ವೇರ್ ಪ್ಲಸ್ ಎ ಒ ಎಷ್ಟಿದೆ 15 ಸ್ಕ್ವೇರ್. 8 ಸ್ಕ್ವೇರ್ ಎಷ್ಟಾಯಿತು? 8 ಇಂಟು 8 64 ಪ್ಲಸ್ 15 ಇಂಟು 15 225 ಆಗುತ್ತೆ. 225 ಪ್ಲಸ್ 64 982 289 ಬಂತು. ಎ ಬಿ ಸ್ಕ್ವೇರ್ ಇದು, ಹೌದಾ? ಎ ಬಿ ಸ್ಕ್ವೇರ್ ಬಂತು. ನಮಗೆ ಎ ಬಿ ಒಂದೇ ಬೇಕಲ್ವಾ? ಸೊ ನಾವೇನು ಮಾಡಬೇಕು? ಇದನ್ನು ಡಿವೈಡ್ ಮಾಡಬೇಕು. ಎಷ್ಟರಿಂದ ಹೋಗುತ್ತೆ ಅಂತ ನೋಡಿ. ಇದು ಯಾವುದರಿಂದ ಮಲ್ಟಿಪ್ಲೈ ಮಾಡ್ಬೋದು? ನಾವು ಡಿವೈಡ್ ಮಾಡ್ಬೋದು. 17ಇಂದ ಹೋಗುತ್ತೆ. 17 1 17 17 7 ಓಕೆ. 17 ಇಂಟು 17 ಆಗುತ್ತೆ. ಸೊ ಇದನ್ನೇ ಸೇಮ್ ನಾವು 17 ಸ್ಕ್ವೇರ್ ಆಗಿ ಬರಿಬೋದು, ಹೌದಾ? ನೋಡಿ, ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 17 ಸ್ಕ್ವೇರ್. ಈಗ ಎರಡು ಕಡೆ ಸ್ಕ್ವೇರ್ ತೆಗೆದುಬಿಡಿ. ಎ ಬಿ ಇಸ್ ಈಕ್ವಲ್ಸ್ ಟು 17 ಅಂತ ಸಿಕ್ತು ನಮಗೆ, ಓಕೆನಾ? ಎ ಬಿ ಇಸ್ ಈಕ್ವಲ್ಸ್ 17 ಸಿಕ್ತು ನಮಗೆ. ಈಗ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇನ್ ರಾಂಬಸ್. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ನಾವು ಏನು ಮಾಡ್ಬೋದು? ಆಲ್ ದ ಸೈಡ್ಸ್ ಈಕ್ವಲ್ ಅಂತಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡೋದಕ್ಕೆ perimeter of rhombus is equals to all the sides 4 sides ಮಾಡೋದಕ್ಕೆ 17 ಇಂಟು 4 ಆದರೂ ಮಾಡ್ಬೋದು, ಇಲ್ಲ 17 4 ಟೈಮ್ಸ್ ಆ್ಯಡ್ ಆದರೂ ಮಾಡ್ಬೋದು, ಓಕೆನಾ? 17 4 68 ಸೆಂಟಿಮೀಟರ್ಸ್ ಅಂತ ಹೇಳ್ಬೋದು. perimeter of rhombus is 68 centimeter. ಅಂಡರ್ಸ್ಟ್ಯಾಂಡ್? ಓಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಥ್ಯಾಂಕ್ ಯು.